ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸೈಕಾಲಜಿಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತೋಗೋಣ. KRTT ಕರ್ನಾಟಕ TET ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 2021ರಲ್ಲಿ ಕೇಳಲಾಗಿರುವಂಥ ಪ್ರಮುಖ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಈಗಾಗಲೇ ಕರ್ನಾಟಕ TETಯನ್ನು ಕರೆಯಲಾಗಿದ್ದು, ಈ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಈ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಬನ್ನಿ ನಾವು ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಆಪ್ಷನ್ ನೋಡ್ರಿ, ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಗೊಳಿಸಿಕೊಳ್ಳಲು ಸಹಾಯ ಮಾಡ್ತದೆ, ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡ್ತದೆ, ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತದೆ, ನಾಲ್ಕನೇದಾಗಿ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡ್ತದೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಏನು ಮಾಡ್ತದಂದ್ರೆ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುವಂಥದ್ದು ಯಾವುದಂತಂದ್ರೆ ಈ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಅಂಥೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಆಪ್ಷನ್ ನೋಡ್ರಿ, ಅನುವಂಶೀಯತೆ, ಪರಿಸರ, ಬೆಳವಣಿಗೆ, ಸಾಧನೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಸಾಧನೆ ಎಂಬುದು ಸರಿಯಾದ ಉತ್ತರ. ಸಾಧನೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಯಾವುದಂತಂದ್ರೆ ಸಾಧನೆ ಎಂಬುದು ಸರಿಯಾದ ಉತ್ತರ. ಈಗಾಗಲೇ ಅಂತಂದರೆ 2021ರ ಒಂದು ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳನ್ನು ಬೋಧಿಸುತ್ತದೆ, ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ, ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ, ವಿದ್ಯಾರ್ಥಿಗಳನ್ನು ಉತ್ತಮ ಕಲಿಕಾರ್ಥಿಗಳನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವಂಥದ್ದು ಯಾವುದಂತಂದ್ರೆ ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಅಂತಂದ್ರೆ ಪ್ರಮುಖವಾಗಿ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಸಾಮಾಜೀಕರಣದ ಒಂದು ಅಂಗವಾಗಿ ಕಾರ್ಯವನ್ನು ಮಾಡ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಆಪ್ಷನ್ ನೋಡ್ರಿ, ಕುಟುಂಬದ ಗುಂಪಿನ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು, ಎಲ್ಲ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು, ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವ ಸಾಮರ್ಥ್ಯ, ಆಸಕ್ತಿಯ ಒಂದು ವಿಷಯವನ್ನು ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಯಾವುದಂತಂದ್ರೆ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವಂಥದ್ದು. ಅಂದರೆ ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಯಾವುದಂತಂದ್ರೆ ಕುಟುಂಬದ ಗುಂಪಿನಿಂದ ಹೊರಗಡೆ ಬಂದು ಸಮವಯಸ್ಕರೊಂದಿಗೆ ಕ್ರಿಯಾಶೀಲವಾಗಿ ಅವ್ರ ಜೊತೆ ಆಟವಾಡುವಂಥದ್ದು, ಅವ್ರ ಜೊತೆ ಕಲಿಯುವಂಥದ್ದು, ಈ ರೀತಿ ಮಾಡುವುದರಿಂದ ಮಗುವಿನ ಸಾಮಾಜಿಕ ಬೆಳವಣಿಗೆ ಆಗುವಂಥದ್ದು ನೋಡ್ತೀವಿ. ಅಂದರೆ ಕುಟುಂಬದ ಸದಸ್ಯರಿಂದ ದೂರ ಹೋಗುವಂಥದ್ದು, ಕುಟುಂಬದ ಸದಸ್ಯರಿಂದ ಹೋಗಿ ಶಾಲೆಯ ಒಂದು ಸಮವಯಸ್ಕರ ಜೊತೆ ಅವ್ರ ಜೊತೆ ಕೂಡಿ ಕ್ರಿಯಾಶೀಲ ವ್ಯಕ್ತಿಯಾಗಿ ಒಂದು ಸದಸ್ಯನಾಗುವಂಥದ್ದು ನೋಡ್ತೀವಿ. ಈ ರೀತಿ ಆಗುವುದರಿಂದ ಮಗುವಿನ ಸಾಮಾಜಿಕ ಬೆಳವಣಿಗೆ ಆಗುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ.
ಕಲಿಕೆಯ ಮೌಲ್ಯಮಾಪನದಲ್ಲಿ ಅಸೆಸ್ಮೆಂಟ್ ಲರ್ನಿಂಗ್, ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತವಾಗಿರುವಂಥದ್ದು ಯಾವುದಂತಂದ್ರೆ ಆಪ್ಷನ್ ನೋಡಿ, ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು, ಕಲಿವಿನ ಫಲಗಳಲ್ಲಿನ ಸಾಧನೆಗಳನ್ನು ಕಂಡುಕೊಳ್ಳುವುದು, ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಮೌಲ್ಯಾಂಕನ ಮಾಡುವುದು, ಓದಿನ ಹವ್ಯಾಸಗಳನ್ನು ಬೆಳೆಸುವುದು. ಇಲ್ಲಿ ಸರಿಯಾದ ಉತ್ತರ ಕಲಿಕೆಯ ಮೌಲ್ಯಮಾಪನ, ಅಸೆಸ್ಮೆಂಟ್ ಲರ್ನಿಂಗ್ ಅಂತ ಕರಿತೀವಲ್ಲ, ಇದನ್ನು ಮುಖ್ಯ ಕೇಂದ್ರತೆ ಯಾವುದಂತಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವಂಥದ್ದು ಈ ಕಲಿಕೆಯ ಮೌಲ್ಯಮಾಪನದ ಒಂದು ಮುಖ್ಯ ಕೇಂದ್ರ ಅಂತ ಕರಿತೀವಿ. ಅಂದರೆ ಕಲಿವಿನ ಫಲಗಳನ್ನು ಸಾಧನೆಯನ್ನು ಕಂಡುಕೊಳ್ಳುವುದು ಅಂದರೆ ಒಂದು ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ಕಲಿಕೆಯಾಗಿದೆ, ವಿದ್ಯಾರ್ಥಿಯಲ್ಲಿ ಯಾವ ಮಟ್ಟದಲ್ಲಿ ಕಲಿಕೆಯಾಗಿದೆ ಅಂಥೇಳಿ ಕಲಿಕೆಯ ಮೌಲ್ಯಮಾಪನ ಮಾಡುವಂಥದ್ದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಕರಿತೀವಿ. ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ಅಳೆಯುವಂಥದ್ದು, ಮೌಲ್ಯಮಾಪನ ಮಾಡುವಂಥದ್ದೇ ಕಲಿಕೆಯ ಮೌಲ್ಯಮಾಪನ ಅಂತ ಕರಿತೀವಿ. ಇದು ಮುಖ್ಯ ಕೇಂದ್ರವಾಗಿರುವಂಥದ್ದು ನೋಡ್ತೀವಿ. ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ವೈಗೊಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ವೈಗೊಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಆಪ್ಷನ್ ನೋಡ್ರಿ, ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು, ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯುವ ಜ್ಞಾನಾತ್ಮಕ ವಿಕಾಸ, ಪ್ರಯೋಗದ ಮೂಲಕ ಸಂಶೋಧನೆ, ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಅಂಥೇಳಿ. ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂಥೇಳಿ, ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಎಂಬುದು ಸರಿಯಾದ ಉತ್ತರ. ವೈಗೊಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಯಾವುದಂತಂದ್ರೆ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಎಂಬುದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಆಪ್ಷನ್ ನೋಡ್ರಿ, ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ, ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ, ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ, ಅಭಿಪ್ರೇರಣೆಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಯಾವುದಂತಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿರುವಂಥದ್ದು. ಪ್ರಗತಿಶೀಲದ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಅಂತಂದ್ರೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆಯನ್ನು ಒಳಗೊಂಡಿರುವಂಥದ್ದೇ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಅಂತೇಳಿ ನೋಡ್ತೀವಿ. ಪ್ರತಿ ಮಗು ಅಂದರೆ ಶಾಲೆಯಲ್ಲಿರುವಂಥ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆಯನ್ನು ಹೊಂದಿರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಆಪ್ಷನ್ ನೋಡ್ರಿ, ಆಪ್ಷನ್ 1 ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು, ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಾಸವನ್ನು ಮೌಲ್ಯಾಂಕನ ಮಾಡುವುದು, ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡುವುದು, ತಮ್ಮ ಸುಗಮಗಾರಿಕೆ ಪ್ರಕ್ರಿಯೆಗಳನ್ನು ಯೋಜಿಸುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಹೇಗೆ ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದೇ ಶಿಕ್ಷಕರಿಗೆ ಬಹು ಆಯಾಮದ ಒಂದು ಬುದ್ಧಿಶಕ್ತಿಯ ಒಂದು ಮುಖ್ಯವಾದ ಕಲ್ಪನೆಯಾಗಿರುವಂಥದ್ದು ನೋಡ್ತೀವಿ. ಬಹು ಆಯಾಮದ ಬುದ್ಧಿಶಕ್ತಿಯ ಕಲ್ಪನೆ ಯಾವುದಂತಂದ್ರೆ ಶಿಕ್ಷಕರಿಗಿರುವಂಥ ಒಂದು ಬಹು ಆಯಾಮದ ಬುದ್ಧಿಶಕ್ತಿಯ ಕಲ್ಪನೆ ಯಾವುದಂತಂದ್ರೆ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಹೇಗೆ ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವಂಥದ್ದೇ ಸರಿಯಾದ ಉತ್ತರ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಯಾವುದಂತಂದ್ರೆ ಆಪ್ಷನ್ ನೋಡ್ರಿ, ಒಂದು ದೈಹಿಕ ಕಾರ್ಯವನ್ನು ಮಾಡುವುದು, ಕೋಪವನ್ನು ವ್ಯಕ್ತಪಡಿಸುವುದು, ಮೋಟಾರ್ ಸೈಕಲ್ ಚಲಾಯಿಸುವುದು,
ಕಲಿಕೆಯ ವೇಗ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಯಾವುದಂತಂದ್ರೆ ಕಲಿಕೆಯ ವೇಗ. ಮಕ್ಕಳಲ್ಲಿ ಯಾವ ರೀತಿಯ ಕಲಿಕೆ ವೇಗವಾಗ್ತಾಯಿದೆ, ಯಾವ ರೀತಿ ಕಲಿತಾ ಇದ್ದಾರೆ ಎಂಬುದನ್ನು ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಿನ ಒಂದು ವ್ಯಕ್ತಿ ಭಿನ್ನತೆಗೆ ಒಂದು ಪ್ರಮುಖವಾದ ಉದಾಹರಣೆ. ಕಲಿಕೆಯ ವೇಗ ಎಂಬುದು ಸರಿಯಾದ ಉತ್ತರ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ. ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ, ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ, ಹುಡುಗರು ಮತ್ತು ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ, ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ, ಕಲಿಕೆಯನ್ನು ಉತ್ತೇಜಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮವೇನಂತಂದ್ರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ. ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುವಂಥದ್ದು ಇಲ್ಲಿ ಪ್ರಮುಖವಾದ ಪರಿಣಾಮವೆಂತಂದ್ರೆ ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪ್ರಮುಖವಾದ ಪರಿಣಾಮ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುವಂಥದ್ದು ಸರಿಯಾದ ಉತ್ತರ. ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ. ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ. ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ. ಹೆಣ್ಣು ಮಕ್ಕಳ ಉತ್ತಮ ಕಾರ್ಯನಿರ್ವಹಣೆ. ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ. ಇಲ್ಲಿ ಪ್ರಮುಖವಾಗಿ ಲಿಂಗ ಭೇದಕ್ಕೆ ಕಾರಣ ಉದಾಹರಣೆಯಾಗುವಂಥದ್ದು ನೋಡ್ತೀವಿ. ಅಂದರೆ ಹೆಣ್ಣು ಮಕ್ಕಳು ಈ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಅಂತಂದ್ರೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಕೆಯನ್ನು ಮಾಡುವಂಥದ್ದು ನೋಡ್ತೀವಿ. ಯಾಕಂತಂದ್ರೆ ಹಳ್ಳಿಯಿಂದ ಸಿಟಿಗೆ ಹೋಗಿ ಕಲಿಯುವಂಥದ್ದು ಬಹಳಷ್ಟು ಕಷ್ಟಕರವಾಗಿರುವಂಥದ್ದು ನೋಡ್ತೀವಿ. ಹಾಗಾಗಿ ಪೋಷಕರು ಏನು ಮಾಡ್ತಾರಂತಂದ್ರೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಹಿಂಜರಿಕೆ ಮಾಡುವಂಥದ್ದು ನೋಡ್ತೀವಿ. ಇದಕ್ಕೆ ಲಿಂಗಭೇದ ಉದಾಹರಣೆ ಅಂತ ನೋಡ್ತೀವಿ. ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ. ನೆಕ್ಸ್ಟ್, ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವಳು ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡಬಹುದು, ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡಬಹುದು, ವಿದ್ಯಾರ್ಥಿಗಳನ್ನು ತೇರ್ಗಡೆಗೊಳಿಸಬಹುದು, ಅವನ ಮತ್ತು ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಯಾಕಂತಂದ್ರೆ ಅವನ ಮತ್ತು ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಒಬ್ಬ ಶಿಕ್ಷಕರು ಏನು ಮಾಡ್ತಾರಂತಂದ್ರೆ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸುತ್ತಾರೆ. ಅಂದರೆ ಯಾವುದೇ ಒಂದು ಘಟಕವಾದ ನಂತರ ಅವರಿಗೆ ಟೆಸ್ಟ್ ತಗೊಳ್ಳುವಂಥದ್ದು. ಈ ರೀತಿ ಅಂತಂದ್ರೆ ಮಕ್ಕಳಲ್ಲಿ ಅಂದರೆ ಅವಳು ಮತ್ತು ಅವನಲ್ಲಿ ಯಾವ ರೀತಿಯ ಬೋಧನೆಯ ಗುಣಮಟ್ಟವನ್ನು ಯಾವ ರೀತಿ ತರಗತಿಯ ಪಾಠವನ್ನು ಅವರು ಕಲಿತಿದ್ದಾರೆ, ಯಾವ ರೀತಿ ತರಗತಿಯಲ್ಲಿ ಅವರು ಭಾಗವಹಿಸಿದ್ದಾರೆ ಎಂಬುದನ್ನು ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಈ ರೀತಿ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಮಾಡುವಂಥದ್ದು ನೋಡ್ತೀವಿ. ಮಾಡಲು ಅಪೇಕ್ಷಿಸುತ್ತಾರೆ ಒಬ್ಬ ಶಿಕ್ಷಕರು ಈ ರೀತಿ ಮೌಲ್ಯಾಂಕನವನ್ನು ಮಾಡಲು ಅಪೇಕ್ಷಿಸುತ್ತಾರೆ. ನೆಕ್ಸ್ಟ್, ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ. ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ಮಗು ಅನುಬಂಧಿತವಾಗಿ ಕಲಿಯುತ್ತದೆ. ಮಗು ಚುರುಕಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಯಾಕಂತಂದ್ರೆ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳಲು ಪ್ರಾರಂಭವನ್ನು ಮಾಡ್ತದೆ. ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಅದು ಮಾನಸಿಕವಾಗಿ ಬೆಳೆಯಲು ಪ್ರಾರಂಭವನ್ನು ಮಾಡ್ತದೆ. ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳಲು ಪ್ರಾರಂಭವನ್ನು ಮಾಡುವಂಥದ್ದು ನೋಡ್ತೀವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್.
ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒಂದು ಒತ್ತು ನೀಡುವ ಅಂಶ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ಆಪ್ಷನ್ ನೋಡ್ರಿ, ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ. ಆಗಾಗ್ಗೆ ಕಿರುಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುವುದು. ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು. ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ. ಇಲ್ಲಿ ಸರಿಯಾದ ಉತ್ತರ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವ ಅಂಶವೇನಂತಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ನೀಡುವಂಥದ್ದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಮುಖ್ಯ ಅಂಶ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಕಲಿವಿನ ಫಲಗಳು ಎಂಬುದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಮುಖ್ಯವಾದ ಅಂಶವೇನಂತಂದ್ರೆ ಕಲಿವಿನ ಫಲಗಳು ಎಂಬುದು ಸರಿಯಾದ ಉತ್ತರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ 15 ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದೆವು. ಸೈಕಾಲಜಿಗೆ ಸಂಬಂಧಪಟ್ಟಂಥ ಕರ್ನಾಟಕ TETಯನ್ನು ಈಗಾಗಲೇ ಕರೆಯಲಾಗಿರುವಂಥದ್ದು ನೋಡ್ತೀವಿ. ಈ TETಯನ್ನು ನಾವು ಸರಳವಾಗಿ ಪಾಸ್ ಮಾಡಿಕೊಳ್ಳಲು, ಕ್ವಾಲಿಫೈ ಮಾಡಿಕೊಳ್ಳಲು ಅಂತಂದ್ರೆ ಈ ಸೈಕಾಲಜಿ ಸಂಬಂಧಪಟ್ಟಂಥ 30 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ನಾವು ದಿನಾಲು ಅಂತಂದ್ರೆ ಸುಮಾರು 15 ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಈಗ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಉಳಿದ ಒಂದು 15 ಪ್ರಶ್ನೆಗಳನ್ನು ಅಂದರೆ ಈಗಾಗಲೇ 2021ರ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಇರುವಂಥ ನೋಡ್ತೀವಿ. ಇವತ್ತು ನಾವು 15 ಕ್ವಶನ್ಗಳನ್ನು ಅಧ್ಯಯನ ಮಾಡಿದೆವು. ಇನ್ನುಳಿದ 15 ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡುವಂಥ. ಧನ್ಯವಾದಗಳು.